ನೀವು ಮೊದಲೇ ಹೇಳಿದ ಹಾಗೆ ನಮ್ಮ ಭಾರತದ ಮಟ್ಟಿಗೆ ಸಿ ಎ ಅನ್ನೋದು ಎಷ್ಟೊಂದು ಕ್ಲಿಷ್ಟಕರ ಅನ್ನೋದು ಹೌದು. ಎಲ್ಲ ಕ್ವೆಶನ್ಸು ನಾನು ಕರೆಕ್ಟಾಗಿ ಉತ್ತರ ಬರೆಯೋಕೆ ಬಂತು ಅಂದರೆ ನಾನು ಸಿ ಎ ಪಾಸ್ ಆಗ್ತೀನಿ. ಆ ಥರದ ಪರೀಕ್ಷೆ ಸಿ ಎ ಪರೀಕ್ಷೆ ಅಲ್ಲ. ಯಾವುದಾದ್ರೂ ಹೊಸ ಬಜೆಟ್ ಬಂದರೆ ಅದು ಆರು ತಿಂಗಳು ಹಳೇದಾಯಿತು ಅಂದರೆ ಅದು ನಮ್ಮ ಸಿಲೆಬಸ್ ಆಗುತ್ತೆ. ಸ್ವ ಕಲಿಕೆಯಿಂದ ಮಾತ್ರ ಸಿ ಎ ಮಾಡೋದಕ್ಕೆ ಸಾಧ್ಯ. ಸಿ ಎ ಓದುವುದು ಒಂದು ತಪಸ್ಸಿನ ಥರ. ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಮಾತ್ರ ಸಿ ಎ ಮಾಡೋದಕ್ಕಾಗತ್ತೆ ಅಂತಾರೆ, ಅದು ಹೌದಾ? ಮ್ಯಾಥಮೆಟಿಕ್ಸಿಗೂ ಸಿ ಎಗೂ ಸಂಬಂಧನೇ ಇಲ್ಲ. ಅಡೆತಡೆಗಳು ಅಂತ ಬಂದಾಗ ಆ ಥರದ ಎಕ್ಸ್ಪೀರಿಯನ್ಸ್ಗಳನ್ನ ಏನಾದರೂ ಫೇಸ್ ಮಾಡಿದ್ದೀರಾ ನೀವು? ಒಂದು ECG ರಿಪೋರ್ಟು ಫ್ಲಾಟ್ ಆಗಿದೆ ಅಂದರೆ ಮನುಷ್ಯ ಸತ್ತೋಗಿದ್ದಾನೆ ಅಂತ ಅರ್ಥ. ಈಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆ ಆಗಬೇಕು, ಇಂಥ ಒಂದು ಗುರಿಯನ್ನು ನಾವು ರೀಚ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ಸ್ ಹಾಕೊಂಡಿದ್ದೀರಾ? ನಿಮ್ಮಲ್ಲಿ ಹೇಗಿರಬೇಕು ಅಂತಂದರೆ, ಯಾವ ಥರದ ಸ್ಟ್ರೆಂತ್ ಇರಬೇಕು ಅಂದರೆ ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಅಂತಲೇ ಹೇಳ್ತಾರೆ. ಅಂದರೆ ನೀವು ಸಿ ಎ ಆಗಲೇಬೇಕು ಅಂತ ಅಂದ್ಕೊಂಡಿದ್ದು ಅದೇ ದಾರಿನ ಫಾಲೋ ಮಾಡಿ ಸಕ್ಸಸ್ ಆಗಿದ್ದ, ಅಥವಾ ಬೇರೆ ಇನ್ನೇನಾದರೂ ಕನಸಿಟ್ಕೊಂಡಿದ್ರಾ? ನಿಜವಾಗಿಯೂ ಹೇಳಬೇಕು ಅಂದರೆ ನಾನು ಹೇಳ್ದಾಗೆ ಹಳ್ಳಿನಲ್ಲಿ ಬೆಳೆದಿದ್ದು. ಸಿ ಎನೋ ಡಾಕ್ಟರೋ ಇಂಜಿನಿಯರೋ ತುಂಬ ಆಪ್ಷನ್ಸ್ಗಳು ನನಗೂ ಗೊತ್ತಿರಲಿಲ್ಲ. ಯಾರೋ ಹೇಳಿದ್ರು ಸಿ ಎ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಹಾಗಾಗಿ ಏನು ಮಾಡ್ತೀಯಾ ಅಂತ 10ನೇ ಕ್ಲಾಸ್ ಆದಾಗ ಕೇಳಿದಾಗ ನಾನು ಎಲ್ಲರ ಹತ್ರ ಸಿ ಎ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಆದರೆ ಒಂದು ಈ ಪವರ್ ಆಫ್ ಡಿಕ್ಲರೇಷನ್ ಎಷ್ಟು ಇರುತ್ತೆ ಅಂದರೆ, ನಾವು ಯಾರ ಮುಂದೆ ಆದರೂ ಏನಾಗ್ತೀನಿ ಅಂತ ಹೇಳ್ಕೋತೀವಿ, ಅದು ಎಷ್ಟು ಸ್ಟ್ರಾಂಗಾಗಿ ಅದನ್ನು ಫಾಲೋ ಮಾಡ್ತೀವಿ ಅಂದರೆ, ನಾನು ಆ ಥರದ ಒಂದು ಹಠ ಹಿಡಿದು ಅದರ ಹಿಂದೆ ಹೋಗುವಂತಹ ಹುಡುಗಿ. ಹಾಗಾಗಿ ಸಿ ಎ ಮಾಡ್ತೀನಿ ಅಂತ ಹೇಳಿದ್ದೀನಿ ಅನ್ನೋದಕ್ಕೋಸ್ಕರ ಸಿ ಎ ಮಾಡಿಕೊಂಡು ಮುಂದುವರ್ಕೊಂಡು, ಅದ್ರ ಬಗ್ಗೆ ನಂಗೆ ನಿಜವಾಗಿಯೂ ಏನೂ ಬಹಳ ಗೊತ್ತಿರಲಿಲ್ಲ. ಆದರೆ ಮಾಡಲೇಬೇಕು ಅನ್ನೋ ಹಠ ಆಗ ಬಂದಿತ್ತು. ಓಕೆ, ನೀವು ಮೊದಲೇ ಹೇಳಿದ ಹಾಗೆ ನಮ್ಮ ಭಾರತದ ಮಟ್ಟಿಗೆ ಸಿ ಎ ಅನ್ನೋದು ಎಷ್ಟೊಂದು ಕ್ಲಿಷ್ಟಕರ ಅನ್ನೋದು ಹೌದು. ಎಷ್ಟೋ ಮಂದಿ ಎಷ್ಟೋ ಅಟೆಂಪ್ಟ್ಗಳನ್ನ ಮಾಡ್ತಾರೆ, ಆದ್ರೂ ಒಂದೊಂದ್ಸಲ ಫೇಲ್ಯೂರ್ ಆಗಿ ಇದ್ರ ಸಹವಾಸನೆ ಬೇಡ ಅಂದ್ಬಿಟ್ಟು ಇನ್ನೇನೋ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಕಂಪ್ಲೀಟ್ ಆಗಿ ಸಿ ಎ ಆಗಿ ಕಂಪ್ಲೀಟ್ ಮಾಡೋದು ಇದೆಯಲ್ಲ, ಅದನ್ನು ಕಂಟಿನ್ಯೂ ಮಾಡಿಕೊಂಡು ಆ ಒಂದು ಸಿಚುವೇಶನ್ ಬಗ್ಗೆ ಹೇಳೋದಾದರೆ ತುಂಬ ಸವಾಲುಗಳಿರುತ್ತೆ. ಯಾಕೆಂದರೆ ಡೆಡಿಕೇಶನ್ ತುಂಬ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು, ಆ ಕಡೆ ಮನಸ್ಸು ಹೋಗಬಾರ್ದು, ಚಂಚಲ ಆಗಬಾರ್ದು, ಯಾವುದೋ ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಹೋಗಬಾರ್ದು, ಕಂಪ್ಲೀಟಾಗಿ ಮುಡಿಪಾಗಿರಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಆ ದಿನಚರಿಗಳು ಹೇಗಿದ್ವು ಸಿ ಎ ಮಾಡುವಾಗ? ಸಿ ಎ ಮಾಡ್ತಾ ಇದ್ದಾಗ ನಿಜವಾಗಿಯೂ ಒಂದು ಹೇಳಬೇಕು ಅಂದರೆ, ಈಗ ನಾವು ಬೇರೆ ಹೈಯರ್ ಎಜುಕೇಷನ್ BCom MCom ಮಾಡಿದಷ್ಟು ಸುಲಭವಾಗಿ 10 ವರ್ಷದ ಕ್ವೆಶನ್ ಪೇಪರ್ ನೋಡ್ಕೋತೀನಿ, ಎಲ್ಲ ಕ್ವೆಶನ್ಸು ನಾನು ಕರೆಕ್ಟಾಗಿ ಉತ್ತರ ಬರೆಯೋಕೆ ಬಂತು ಅಂದರೆ ನಾನು ಸಿ ಎ ಪಾಸ್ ಆಗ್ತೀನಿ. ಆ ಥರದ ಪರೀಕ್ಷೆ ಸಿ ಎ ಪರೀಕ್ಷೆ ಅಲ್ಲ. ಖಂಡಿತವಾಗಿಯೂ ನಿಮಗೆ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನಿದೆಯೋ ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು, ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು. ಯಾಕೆ ಅಂದರೆ ನಿತ್ಯ ಜೀವನದಲ್ಲಿ ಏನು ನಡೆಯುತ್ತೋ ಆ ಸಿಚುವೇಶನ್ನನ್ನೇ ಪ್ರಶ್ನೆ ಆಗಿ ಕೊಡ್ತಾರೆ. ಸೊ ಹಾಗೆ ಇನ್ನೊಂದೇನು ಅಂದರೆ, ಸಿ ಎ ಅನ್ನೋದಕ್ಕೆ ಸಿಲೆಬಸ್ ಏನಪ್ಪ ಅಂದರೆ, ಲಾಸ್ಟ್ 6 ಮಂತ್ಸಲ್ಲಿ ಏನಾದರೂ ನಮ್ಮ ಅಮೆಂಡ್ಮೆಂಟ್ ಆಗಿದೆ ಯಾವುದಾದ್ರೂ ಲಾಗೆ, ಅದೆಲ್ಲ ನಮ್ಮ ಸಿಲೆಬಸ್ ಆಗಿರುತ್ತೆ. ಸೊ ಅದು ಯಾವುದಾದ್ರೂ ಹೊಸ ಬಜೆಟ್ ಬಂದರೆ ಅದು 6 ತಿಂಗಳು ಹಳೇದಾಯಿತು ಅಂದರೆ ಅದು ನಮ್ಮ ಸಿಲೆಬಸ್ ಆಗುತ್ತೆ. ಹಾಗಾಗಿ ಇನ್ನೊಂದೇನು ಅಂದರೆ, ಸ್ವ ಕಲಿಕೆಯಿಂದ ಮಾತ್ರ ಸಿ ಎ ಮಾಡೋದಕ್ಕೆ ಸಾಧ್ಯ. ಈಗೆಲ್ಲ ಕೋಚಿಂಗ್ ಕ್ಲಾಸಸ್ ಬಂದಿದೆ, ಆದರೆ ನಾವು ಓದುವಾಗ ಯಾವ ಕೋಚಿಂಗ್ ಕ್ಲಾಸ್ ಇಲ್ಲ, ಅದಕ್ಕೆ ಯಾವುದು ಕಾಲೇಜ್ ಇರೋದಿಲ್ಲ. ಅದಕ್ಕೆ ನಾವೇನು ಸ್ವಂತವಾಗಿ ಓದ್ತೀವೋ ಅಥವಾ ಈ 3 ವರ್ಷ ಆರ್ಟಿಕಲ್ಶಿಪ್ ನಾವೇನು ಮಾಡ್ತೀವಲ್ಲ, ಅದು ಬಹಳ ಇಂಪಾರ್ಟೆಂಟು. ಏಕೆಂದರೆ ನಾವು ಅಲ್ಲಿ ಪ್ರಾಕ್ಟಿಕಲಿ ಏನು ನೋಡ್ತೀವೋ, ಏನು ಕಲಿತೀವೋ ಅದನ್ನೇ ನಾವು ಇಲ್ಲಿ ಕೂಡ ಅಪ್ಲೈ ಮಾಡಬೇಕಾಗಿದ್ದರಿಂದ, ಒಂದೇನು ಅಂತ ಅಂದರೆ, ಸಿ ಎ ಓದೋದು ಒಂದು ತಪಸ್ಸಿನ ಥರ. ಅದು ಮೋಸ್ಟ್ಲಿ ಇಟ್ ಈಸ್ ಟ್ರೂ ಇನ್ ಎವ್ರಿ ಕೇಸ್ ಐ ಬಿಲೀವ್. ಸೊ ಈಗ ನೀವು ಆ ರೀತಿಯಾಗಿ ಏನು ಶ್ರದ್ಧೆಯಿಂದ ಆ ಒಂದು ಎಫರ್ಟ್ ಹಾಕಿ ಮಾಡಿದ್ರೆ ಯಾವುದು ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ. ಎಲ್ಲದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು. ಏಕೆಂದರೆ ನಾನು ಹಳ್ಳಿಯಿಂದ ಬಂದವಳಿಗೇನೆ ಇದು ಸಾಧ್ಯ ಆಗಿದೆ ಅಂದರೆ ಖಂಡಿತವಾಗಿಯೂ ಎಲ್ರಿಗೂ ಅದು ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನೋ ಡೌಟ್. ಓಕೆ, ಆಮೇಲೆ ಈಗ ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಸಿ ಎ ಮಾಡೋದಕ್ಕಾಗತ್ತೆ ಅಂತಾರೆ, ಅದು ಹೌದಾ? ಅದು ಖಂಡಿತ ಇಲ್ಲ. ಮ್ಯಾಥಮೆಟಿಕ್ಸಿಗೂ ಸಿ ಎಗೂ ಸಂಬಂಧನೇ ಇಲ್ಲ. ಏಕೆಂದರೆ ಪ್ರತಿ ನಂಬರೆಲ್ಲ ಮ್ಯಾಥಮೆಟಿಕ್ಸ್ ಆದರೆ, ಸೊ ಆಗ ಅದನ್ನು ನಾವು ಮ್ಯಾಥಮೆಟಿಕ್ಸ್ ಅನ್ನೋದೇ ಇಲ್ಲ. ಸೊ ಖಂಡಿತ ಇಲ್ಲಿ ನಂಬರ್ಸ್ ಇದೆ ಹೌದು, ಆದರೆ ಆ ಥರದ್ದಲ್ಲ. ಮ್ಯಾಥಮೆಟಿಕ್ಸಿಗೂ ಸಿ ಎಗೂ ಸಂಬಂಧ ಇಲ್ಲ. Subscribe to One India and never miss an update. Download the One India app now.